ಆಗಿರ್ಬೋದು. ಇಷ್ಟೆಲ್ಲ ಕೆಲಸದ ಒತ್ತಡದ ಮಧ್ಯ ನೀವು ನಿಮ್ಮೂರಿನಲ್ಲಿ ಬೇರೆ ಬೇರೆ ರೀತಿಯ ಕ್ರೀಡಾ ಚಟುವಟಿಕೆಗಳಿಗಾಗಿರ್ಬೋದು, ಈ ಕ್ರಿಕೆಟ್ ಅಂದ್ರೆ ನಿಮಗೆ ತುಂಬಾ ಇಷ್ಟ ಅನ್ನೋದನ್ನ ಕೂಡ ನಾನು ನೋಡಿ ಗೊತ್ತಿದೆ ನನಗೆ. ಯಾಕಂದ್ರೆ ನಾನು ಇಲ್ಲೇ ಇರೋನಾಗಿದ್ದರಿಂದ ನೀವು ಬೇರೆ ಬೇರೆ ರೀತಿಯ ಕ್ರಿಕೆಟ್ ಟೂರ್ನಮೆಂಟ್ಗಳಿಗೆ ಪ್ರೋತ್ಸಾಹ ಕೊಡೋದಾಗಿರ್ಬೋದು, ನೀವೇ ಆಡಿದ್ದನ್ನು ಕೂಡ ನಾನು ನೋಡಿದ್ದಿದೆ. ಆ ರೀತಿ ಇದಕ್ಕೆಲ್ಲ ನೀವು ಹೇಗೆ ಸಮಯವನ್ನು ಹೊಂದಾಣಿಕೆ ಮಾಡ್ಕೋತೀರಾ, ಅಥವಾ ನಿಮ್ಮ ಪರ್ಸನಲ್ ಲೈಫ್ ಹೇಗೆ ಎಫೆಕ್ಟ್ ಆಗುತ್ತೆ ನಿಮ್ದು ಇಷ್ಟೆಲ್ಲ ಕೆಲಸದ ಒತ್ತಡದ ಮೇಲೆ ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ? ಒಂದಂದರೆ ನಾನು ನಮಗೋಸ್ಕರ ಜೀವನ ಮಾಡಬೇಕು. ಈಗ ನಮ್ಮ ಲೈಫ್ ಬೇರೆ, ಪ್ರೊಫೆಷನಲ್ ಲೈಫ್ ಬೇರೆ. ನಾವು ಬೆಳಗಿಂದ ಸಂಜೆವರೆಗೂ ಬರೀ ನಾವು ಡಾಕ್ಟ್ರಾಗಿ ಥಿಂಕ್ ಮಾಡಿದ್ರೆ ನಮ್ಮದು ಮೈಂಡ್ ಏಜ್ ಆಗುತ್ತೆ ಮತ್ತು ನಮಗೂ ಏಜ್ ಆಗುತ್ತೆ. ಮತ್ತು ನಾನೀಗ ಬಂದು ಪೇಷಂಟ್ ಹೇಳ್ತೇನೆ, ನೀವು ಎಕ್ಸಸೈಸ್ ಮಾಡಬೇಕು, ವಾಕ್ ಮಾಡಬೇಕು, ಆಡಬೇಕು ಅಂತ ಹೇಳ್ತೇನೆ. ಬಟ್ ನಾನು ಅವ್ರಿಗೆ ಮಾಡಿ ತೋರಿಸ್ಬೇಕು ಮಾಡೆಲ್ ಆಗಿ. ಈಗ ನಾನೀಗ ಸುಮ್ಮನೆ ಇನ್ನೊಬ್ರು ಹೇಳ್ಕೊಂಡು ನಾವು ಹೊಟ್ಟೆ ಬರ್ಸ್ಕೊಂಡು ಕೂತ್ರೆ ಈಗ ಡಾಕ್ಟ್ರಿಗೆ ಅದು ಅದಕ್ಕೋಸ್ಕರ ನಾನು ದಿನ ಬೆಳಗ್ಗೆ 1 ಗಂಟೆ ಆಡ್ತೇನೆ.